ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು RS ಕುಕಿಂಗ್ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಮ್ಯಾಂಗೋ ಸೀಸನ್ ಸ್ಟಾರ್ಟ್ ಆಗಿದೆ. ಹಾಗೆ ಸ್ಟಾರ್ಟ್ ಆಗಿ ಮುಗಿತಾನು ಬಂತು. ಇವಾಗ ಉಪ್ಪಿನಕಾಯಿನ ಹೇಗೆ ಹಾಕೋದು ಅಂತ ನಾನು ವಿಡಿಯೋ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡಿದ್ದೀನಿ. ಯಾರಿಗೆಲ್ಲ ಇನ್ನೂ ಸಿಗ್ತಾ ಇದೆ ಮಾರ್ಕೆಟಲ್ಲಿ ಹೋಗಿ ತೊಗೊಂಡು ಬಂದೂ ಕೂಡ ನೀವು ಈ ಥರ ಉಪ್ಪಿನಕಾಯಿನ ಹಾಕೋಬೋದು. ಈ ಥರ ಉಪ್ಪಿನಕಾಯಿ ಹಾಕಿ 1 ವರ್ಷದವರೆಗೂ ಸ್ಟೋರ್ ಮಾಡಿ ಇಡ್ಬೋದು. ನಾನು ಹಾಕಿ ಮಿನಿಮಮ್ ಒಂದು 1 ಮಂತ್ ಆಗಕ್ಕೆ ಬಂತು. ಹಾಗಾಗಿ ವಿಡಿಯೋ ಅಪ್ಲೋಡ್ ಮಾಡೋದು ಲೇಟ್ ಆಗಿದೆ. ಈ ಥರ ಉಪ್ಪಿನಕಾಯಿ ಹಾಕಿಟ್ರೆ 1 ವರ್ಷದವರೆಗೂ ಕೆಡೋದಿಲ್ಲ. ಬನ್ನಿ ಶುರು ಮಾಡೋಣ. ಫಸ್ಟಿಗೆ ನಾನಿಲ್ಲಿ ಮ್ಯಾಂಗೋನ ತೊಗೊಂಡ್ಬಿಟ್ಟು ಕ್ಲೀನಂಗೆ ತೊಳ್ಕೊಂಡು ನೀರಲ್ಲಿ ಹಾಕಿಟ್ಟು 1 ಡೇ ಬಿಟ್ಟು ನೆಕ್ಸ್ಟ್ ಡೇ ಈ ಥರ ಕಟ್ ಮಾಡಿಕೊಂಡು ಅದನ್ನು ಕ್ಲೀನಂಗೆ ವಾಶ್ ಮಾಡಿಕೊಂಡು 1 ಡೇ ಫುಲ್ಲ ಒಣಗಿ ಹಾಕಿಬಿಟ್ಟಿಕೊಂಡಿದ್ದೆ. ಅಂದರೆ ಫುಲ್ ನೀರೆಲ್ಲ ಹೋಗಿ ಸ್ವಲ್ಪ ಉಪ್ಪಿನಕಾಯಿ ಡ್ರೈನೆಸ್ ಆಗಿಬಿಟ್ಟಿರುತ್ತೆ. ಈ ಥರ ಡ್ರೈನೆಸ್ ಈ ಥರ ಆದಮೇಲೆ ಇದಕ್ಕೆ ನಾವು ಉಪ್ಪನ್ನು ಹಾಕೋಬೇಕು. ಉಪ್ಪನ್ನು ಸ್ವಲ್ಪ ಜಾಸ್ತಿ ರೀತಿಯಲ್ಲೇ ಹಾಕ್ಕೊಳ್ಳಿ. ಕೆಲವೊಬ್ಬರು ಡೈರೆಕ್ಟ್ ಕಟ್ ಮಾಡಿದ್ಮೇಲೆ ಉಪ್ಪು ಹಾಕಿ ನೀರಲ್ಲಿಟ್ಟು ಆಮೇಲೆ ನೀರನ್ನ ಚೇಂಜ್ ಮಾಡ್ತಾರೆ. ಆ ಥರ ಉಪ್ಪಿನಕಾಯಿ ಸ್ವಲ್ಪ ಕೆಡೋ ಚಾನ್ಸಸ್ ಇರುತ್ತೆ. ಈ ಥರ ಸ್ವಲ್ಪ ಡ್ರೈ ಮಾಡಿ ಅಂದರೆ ಒಣಗಿಸ್ಕೊಂಡ್ಮೇಲೆ ಸ್ವಲ್ಪ 1 ಡೇ ಒಣಗಿಸ್ಕೊಂಡ್ಮೇಲೆ ಉಪ್ಪು ಹಾಕಿದರೆ ನೀರು ಬಿಡೋದಿಲ್ಲ. ಇದು ಹಾಕ್ತಿರೋದು ಮಸಾಲೆ ನಾನು ಮೆಂತ್ಯ ಮತ್ತು ಸಾಸಿವೆನ ಸ್ವಲ್ಪ ಫ್ರೈ ಮಾಡಿಕೊಂಡು ಅಂದರೆ ಬೆಚ್ಚಗೆ ಮಾಡಿಕೊಂಡು ಪೌಡರ್ನ ಮಾಡಿಕೊಂಡು ಈ ಥರ ಹಾಕೋತಾ ಇದ್ದೀನಿ. ಸ್ವಲ್ಪ ಜಾಸ್ತಿನೇ ಮೆಂತ್ಯನ ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಸಾಸಿವೆನ ಸ್ವಲ್ಪ ಜಾಸ್ತಿ ಯೂಸ್ ಮಾಡಿಕೊಂಡು ತರಿಯಾಗಿ ರುಬ್ಕೊಳ್ಳಿ. ಸಣ್ಣದಾಗಿ ಪೇಸ್ಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಸಾಸಿವೆ ಸ್ವಲ್ಪ ಕಾಣಿಸ್ತಾ ಇರಬೇಕು, ಅಂದರೆ 1ರಲ್ಲಿ 2 ಅಥವಾ 4 ಪಾರ್ಟ್ ಅಷ್ಟೇ ಆಗಿರಬೇಕು. ತೀರಾ ಸಣ್ಣದಾಗಿ ಹಾಕಿದ್ರೆ ಉಪ್ಪಿನಕಾಯಿಯಲ್ಲಿ ಹಿಟ್ಟಿಟ್ಟಾಗಿ ಬರುತ್ತೆ. ಸ್ವಲ್ಪ ಸಾಸಿವೆ ಮೆಂತ್ಯ ಕಾಣಿಸ್ಬೇಕು ಅಷ್ಟು ಹಾಕ್ಕೊಂಡು ಕರೆಕ್ಟಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನಾವು ಉಪ್ಪು ಹಾಕೊಂಡ್ಮೇಲೆ ನೀರು ಬಿಡೋ ಚಾನ್ಸಸ್ ಇರುತ್ತಾ ಅಂದ್ಕೊಂಡಿದ್ದೀರಾ? ಇಲ್ಲ, ಉಪ್ಪು ಹಾಕಿದ್ಮೇಲೂ ಇವಾಗ ನೀರು ಬಿಡೋದಿಲ್ಲ. ಯಾಕಂದರೆ ಆಲ್ರೆಡಿ ನಾವು ಕಡಿದಿಟ್ಟಿರುವಂಥ ಉಪ್ಪಿನಕಾಯಿ ಇದೆ ಅಲ್ವಾ. ಇದನ್ನು ಕ್ಲೀನಾಗಿ ತೊಳ್ಕೊಂಡು ಒಣಗಿಸಿರುವ ಕಾರಣಕ್ಕಾಗಿ ಯಾವುದೇ ರೀತಿ ನೀರು ಬಿಡೋದಿಲ್ಲ. ನೆಕ್ಸ್ಟು ಕೆಂಪು ಖಾರ ಹಾಕೋತಾ ಇದ್ದೀನಿ. ಅಂದರೆ ಮಸಾಲೆ ಖಾರ ಅಲ್ಲ, ಅದು ಕೆಂಪು ಖಾರ 10 ರೂಪಾಯಿದು ಇರುತ್ತೆ ನೋಡಿ, ಅದು ಒಂದು ಪಾಕೆಟ್ನ ಫುಲ್ ಹಾಕೋತಾ ಇದ್ದೀನಿ. ಇದು ಅಷ್ಟೊಂದು ಜಾಸ್ತಿ ಖಾರ ಇರೋದಿಲ್ಲ. ಇದಕ್ಕಿಂತಲೂ ಬೆಸ್ಟ್ ಆಗಿರೋದಂದರೆ ಮನೆಯಲ್ಲಿ ಮಾಡಿರ್ತಾರೆ ನೋಡಿರಿ, ಅದನ್ನು ಕೂಡ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಅಂದರೆ ಕೆಡೋದು ಕಡಿಮೆ. ಇದು ಪ್ಯೂರ್ ಆಗಿರೋದಂತದೇ ನೋಡಿಕೊಂಡು ತೊಗೊಂಡು ಬಂದು ಹಾಕ್ಕೊಳ್ಳಿ. ಜಾಸ್ತಿ ಕಲರ್ ಇರೋದನ್ನು ಹಾಕ್ಲಿಕ್ಕೆ ಹೋಗಬೇಡಿ. ಇಷ್ಟ ಇಲ್ಲ ಅಂದರೆ ನೀವು ಖಾರನ ಸ್ವಲ್ಪ ಹಾಕ್ಕೋಬೋದು, ಜಾಸ್ತಿ ಹಾಕ್ಕೋಬೇಕಂತೇನಿಲ್ಲ. ಖಾರ ಉಪ್ಪು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಉಪ್ಪಿನಕಾಯಿ ಕೆಡೋದಿಲ್ಲ ಅಂತ ಹಾಕ್ತಾರೆ. ಇವಾಗ ಸ್ವಲ್ಪ ಹಿಂಗೆ ಹಾಕೋತಾ ಇದ್ದೀನಿ. ಉಪ್ಪಿನಕಾಯಿಗೆ ಹಿಂಗೆ ಹಾಕಬೇಕು, ಅಷ್ಟು ರುಚಿಯಾಗಿ ಬರುತ್ತೆ ಹಿಂಗೆ ಹಾಕಿದ್ರೆ. 1 ಟೀ ಸ್ಪೂನ್ ಅಥವಾ 2 ಟೀ ಸ್ಪೂನ್ ಆಗೋಷ್ಟು ಹಿಂಗನ್ನು ಹಾಕ್ಕೊಳ್ಳಿ. ಇಷ್ಟು ಉಪ್ಪಿನಕಾಯಿದು ನಾನು ಅಳತೆ ಹೇಳ್ತಾ ಇರೋದು. ಹಾಗೆ ಇದು ತಿನ್ನೋ ಸುಣ್ಣ, ಎಲೆ ಅಡಿಕೆ ಜೊತೆ ತಿಂತಾರೆ ನೋಡಿರಿ, ಅದು ಸುಣ್ಣ. ನಾನು ಒಂದು ಫುಲ್ ಡಬ್ಬನ ಹಾಕೋತಾ ಇದ್ದೀನಿ. ಸುಣ್ಣ ಹಾಕೋದ್ರಿಂದ ಏನಾಗುತ್ತಂದ್ರೆ ಉಪ್ಪಿನಕಾಯಿ ಮೆತ್ತಗಾಗೋದಿಲ್ಲ, ಬಿರುಸಾಗಿರ್ತಾವೆ. ಅಂದರೆ ಇವಾಗ ಉಪ್ಪಿನಕಾಯಿ 1 ಮಂತ್ ಆಗೋಣ ಮೆತ್ತಗಾಗಬಾರ್ದಲ್ವ. ಬಿರುಸಾಗೆ ಅಂದರೆ ಹಾಗೆ ಇರಬೇಕು ಅಂದ್ರೆ ಸುಣ್ಣನ 1 ಡಬ್ಬಿ ಆಗುವಷ್ಟು ಸುಣ್ಣನ ಹಾಕ್ಕೊಳ್ಳಿ. ಅಷ್ಟು ಎಲ್ಲ ಹಾಕ್ಕೊಂಡಾದ್ಮೇಲೆ ಕರೆಕ್ಟಂಗೆ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲ ಇವಾಗ ನೋಡಿ ನಾನು ಎಣ್ಣೆ ಹಾಕೋತಾ ಇದ್ದೀನಿ. ಸ್ವಲ್ಪ ಶೇಂಗಾದ ಎಣ್ಣೆನ ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ಪಾಕೆಟ್ ಎಣ್ಣೆ ಹಾಕ್ಕೊಂಡ್ರೆ ಅಷ್ಟೊಂದು ಚೆನ್ನಾಗಿ ಇರೋದಿಲ್ಲ ಸ್ಮೆಲ್ಲು. ಇದು ಶೇಂಗಾದ ಎಣ್ಣೆ ಈ ಥರ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಎಷ್ಟು ಚೆನ್ನಾಗಿ ಅಂದರೆ ಎಣ್ಣೆ ಜಾಸ್ತಿ ಹಾಕೋದು ಹತ್ತಂಗಿಲ್ಲ ಈ ಥರ ಪ್ಯೂರ್ ಎಣ್ಣೆ ಇದ್ದರೆ. ನೀವು ಪಾಕೆಟ್ ಎಣ್ಣೆ ತೊಗೊಂಡಿದ್ರೆ ಅದನ್ನು ಕಾಸಿಬಿಟ್ಟು ಹಾಕೋಬೇಕಾಗತ್ತೆ. ಹಾಗಾಗಿ ಜಾಸ್ತಿ ಎಣ್ಣೆ ಹಾಕ್ಕೊಳ್ಳೋಕೆ ಹೋಗಬೇಡಿ. ಅಂದರೆ ಎಣ್ಣೆ ಹಾಕ್ಕೊಂಡ್ರೆ ಅಷ್ಟೇನು ಟೇಸ್ಟ್ ಹೋಗಿಬಿಡುತ್ತೆ. ಸ್ವಲ್ಪ ನಾನು ಶೇಂಗಾದ ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ಟೇಸ್ಟು ಚೆನ್ನಾಗಿರುತ್ತೆ, ಹಾಗೆ ಸ್ಮೆಲ್ಲೂ ಕೂಡ ಚೆನ್ನಾಗಿರುತ್ತೆ ಅಂತ ನೋಡಿ. ಇಷ್ಟು ಎಣ್ಣೆ ಹಾಕ್ಕೊಂಡು ಇವಾಗ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಎಲ್ಲ ಮಸಾಲೆ ಪದಾರ್ಥನೂ ಕರೆಕ್ಟಂಗೆ ಉಪ್ಪಿನಕಾಯಿಗೆ ಹತ್ತಬೇಕು. ಅಲ್ಲಿ ತನಕನೂ ಇದೇ ಥರ ಮಿಕ್ಸ್ ಮಾಡ್ಕೋತಾ ಇರಿ. ಯಾವುದೇ ರೀತಿ ನಾವು ಹಸಿ ಕೈ ಅಥವಾ ಹಸಿ ಸ್ಪೂನು ಯಾವುದೂ ಯೂಸ್ ಮಾಡಬೇಡಿ. ಎಲ್ಲ ಡ್ರೈಯೇ ಇರಬೇಕು. ಒಂಚೂರು ನೀರು ಹತ್ತಿದ್ರೆ, ಒಂದು ಉಪ್ಪಿನಕಾಯಿಗೆ ನೀರು ಹತ್ತಿದ್ದು ಕೈ ಹತ್ತಿತು ಅಂದ್ರೆ ಇಡೀ ಉಪ್ಪಿನಕಾಯಿನೇ ಕೆಡೋ ಚಾನ್ಸಸ್ ಇರುತ್ತೆ. ಅದನ್ನು ಕೂಡ ಮೇನ್ ಇಂಪಾರ್ಟೆಂಟು. ಇವಾಗ ನಾವು ಉಪ್ಪಿನಕಾಯಿನ ಎದ್ರಲ್ಲಿ ಹಾಕಿರ್ತೀವಿ ಡಬ್ಬನ, ಅದನ್ನು 1 ಡೇ ಮುಂಚೆನೇ ತೊಳೆದಿಡಬೇಕು. ಕಲ್ಬರಣಿ ಆಗಲಿ ಅಥವಾ ಪ್ಲಾಸ್ಟಿಕ್ ಡಬ್ಬ ಆಗಲಿ ಅಥವಾ ನೀವು ಗ್ಲಾಸ್ ಹಿಂದೆ ತೊಗೊಳ್ಳಿ, ಯಾವುದಾದ್ರೂ ತೊಗೊಂಡು ಕ್ಲೀನಾಗೆ ತೊಳೆದು ಅದರಲ್ಲಿ ಒಂದು ಹನಿನೂ ನೀರಿರಬಾರ್ದು, ಎಲ್ಲ ಒರೆಸ್ಕೊಂಡ್ಬಿಟ್ಟು ಅದರಲ್ಲೇ ಹಾಕಬೇಕಾಗತ್ತೆ. ನೋಡಿ ಇವಾಗ ಎಷ್ಟು ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಎಲ್ಲದು ಉಪ್ಪಿನಕಾಯಿಗೆ ಮಸಾಲೆ ಹತ್ತಿದೆ. ಇವಾಗ ಕರೆಕ್ಟಂಗೆ ಉಪ್ಪಿನಕಾಯಿ ಮಿಕ್ಸ್ ಮಾಡಿಕೊಂಡು ಸ್ಪೂನ್ಲೇ ನಾವು ಡಬ್ಬಿಯಲ್ಲಿ ಹಾಕೋಬೇಕಾಗತ್ತೆ. ಈ ಥರ ಉಪ್ಪಿನಕಾಯಿ ಮಾಡಿಕೊಂಡು 1 ವರ್ಷದ ತನಕ ಇಟ್ಟರೂ, 1 ವರ್ಷ ಅಥವಾ 2 ವರ್ಷ ಇಟ್ಟರೂ ಕೆಡೋದಿಲ್ಲ.
ಉಪ್ಪಿನಕಾಯಿ ಅಂದರೆ ಯಾರಿಗೆ ತಾನೇ ಇಷ್ಟ ಇರೋದಿಲ್ಲ. ಸೊ ಸೈಡ್ ಡಿಶ್ ಆಗಿ ಎಲ್ಲರೂ ಯೂಸ್ ಮಾಡೇ ಮಾಡ್ತೀರಾ. ಅಂಡ್ ರೈಸ್ ಜೊತೆಗಾಗಲಿ ಅಥವಾ ಊಟದ ಜೊತೆಗಾಗಲಿ ಉಪ್ಪಿನಕಾಯಿ ಇರಲೇಬೇಕು. ಸೊ ಈ ಥರ ಉಪ್ಪಿನಕಾಯಿ ಅಂದರೆ ಜಾಸ್ತಿ ಮಸಾಲೆನೂ ಯೂಸ್ ಮಾಡದೆ ಸ್ವಲ್ಪ ಪ್ರಮಾಣದಲ್ಲಿ ಮಸಾಲೆನ ಯೂಸ್ ಮಾಡಿಕೊಂಡು ಅಷ್ಟೇ ಸ್ವಲ್ಪ ಪ್ರಮಾಣದಲ್ಲಿ ಎಣ್ಣೆ ಹಾಕ್ಕೊಂಡು ಎಲ್ಲನೂ ಲಿಮಿಟೆಡ್ ಆಗಿ ಹಾಕ್ಕೊಂಡಿದ್ದೀನಿ ನಾನು, ಯಾವುದು ಜಾಸ್ತಿನೇ ಹಾಕ್ಕೊಂಡಿಲ್ಲ. ಇವಾಗ ಕಾಣಿಸ್ತಾ ಇರ್ಬೋದು ನೋಡಿ, ಸಾಸಿವೆ ನಾನು ಆವಾಗಲೇ ಹೇಳಿದಾಗೆ ಸಣ್ಣದಾಗೆ ಮಿಕ್ಸಿಗೆ ಗ್ರೈಂಡ್ ಮಾಡ್ಕೊಳಕ್ಕೆ ಹೋಗಬೇಡಿ. ಈ ಥರ ಕಾಣಿಸ್ಬೇಕು ಸಾಸಿವೆ, ಅಂದ್ರೆ ಚೆನ್ನಾಗಿರುತ್ತೆ, ತಿನ್ನೋಕೆ ಚೆನ್ನಾಗಿರುತ್ತೆ ಅಂತ. ಸೊ ಎಲ್ಲ ಉಪ್ಪಿನಕಾಯಿನೂ ಈ ಥರ ಆದಮೇಲೆ ಇವಾಗ ನಾನೊಂದು ಪ್ಲಾಸ್ಟಿಕ್ ಡಬ್ಬದಲ್ಲಿ ಇಡ್ತಾಯಿದ್ದೀನಿ. ನೀವು ಗ್ಲಾಸಿಂದಿದ್ದರೆ ಅದು ಇನ್ನೂ ಚಲೋ, ಮತ್ತು ಕಲ್ಲಿಂದಿರುತ್ತೆ ನೋಡಿ ಅದನ್ನು ಕೂಡ ಇದ್ದರೆ ಇನ್ನೂ ಚಲೋ. ಸೊ ಇದರಲ್ಲಿನೂ ಕೆಡೋದಿಲ್ಲ, ಒಂದು ವರ್ಷ ಇಟ್ಟರು. ಯಾಕೆಂದರೆ ನಾನು ಹಾಕೋದು ಪ್ರತಿ ವರ್ಷ ಇದೇ ಥರ, ಹಾಗೆ ಇದೇ ಡಬ್ಬದಲ್ಲಿನೇ ಹಾಕಿರೋದು. ಸೊ ನೋಡಿ ಈ ಥರ ಒಂದು ಪ್ಲಾಸ್ಟಿಕ್ ಡಬ್ಬನ ತೊಗೊಂಡು ಕ್ಲೀನಾಗೆ ತೊಳ್ಕೊಂಡ್ಬಿಟ್ಟು ಒಣಗಿಸ್ಕೊಂಡು ಈ ಥರ ಉಪ್ಪಿನಕಾಯಿನ ಹಾಕಿ ಒಂದು ಸಲ ನಾವು ಏನು ಮಾಡಬೇಕು, ಕ್ಲೋಸ್ ಮಾಡಿ ಲಿಡ್ನ ಕೂಲಾಗಿರೋ ಪ್ಲೇಸಲ್ಲಿ ಇಡಬೇಕು. ಹೀಟಾಗಿರೋ ಪ್ಲೇಸಲ್ಲಿ ಇಡೋಕ್ಕೆ ಹೋಗಬಾರ್ದು. ನೋಡಿದ್ರಲ್ಲ ಯಾವ ಥರ ಉಪ್ಪಿನಕಾಯಿ ಹಾಕೋದಂತ. ರೆಸಿಪಿ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೊಸದಾಗಿ ಏನಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಬಾಯ್ ಬಾಯ್. ಮತ್ತೆ ಹೊಸ ರೆಸಿಪಿಯೊಂದಿಗೆ ನಿಮ್ಮ ಜೊತೆ ನಾಳೆ ಸಿಗ್ತೀನಿ. ಬಾಯ್ ಬಾಯ್.